ನೋಡಿ, ಸಾಂಕೇತಿಕವಾಗಿ ಕೊಡೋದ್ರಲ್ಲಿ ತಪ್ಪೇನಿದೆ ಇವರೇ. ಈಗ ಎಷ್ಟೊಂದು ಫಂಕ್ಷನ್ ಮಾಡಿ ನಾವು ಮನೆಗಳು ವಿತರಣೆ ಮಾಡೋದಿಲ್ವಾ? ಮನೆಗಳು ವಿತರಣೆ ಮಾಡ್ತೀವಿ, ಏನು ನಮ್ಮ ಈ ಸ್ವತ್ತುಗಳು ವಿತರಣೆ ಮಾಡ್ತೀವಿ. ಈಸ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ. ಈಗ ಮೋದಿ ಅವರು ಕೊಡ್ತಾರಲ್ಲ, ಅವ್ರು ಯಾವ ಕಾನೂನು ಅಡಿನಲ್ಲಿ ಕೊಡ್ತಾರೆ ಅದೇ ಕಾನೂನು ಅಡಿನಲ್ಲಿ ಈ ಶಾಸಕರು ಕೂಡ ಕೊಟ್ಟಿದ್ದಾರೆ. ಈಗ ಯಾರೋ ಪಕ್ಷದ ಕಾರ್ಯಕರ್ತರ ಕೊಟ್ಟಿದ್ರೆ ತಪ್ಪು. ಆ ಭಾಗದ ಶಾಸಕರು ಸರ್ಕಾರದ ಅನುಮೋದನೆ ಪಡೆದು ಸರ್ಕಾರದ ಪರಿಹಾರನೇ ಕೊಟ್ಟಿದ್ದಾರಲ್ಲ. ಈಗ ಎಷ್ಟೊಂದ್ ಸರಿ ರೈತರ ಪರಿಹಾರ ಕೊಡ್ಬೇಕಾದಾಗ ನಾವು ಹೋಗಲ್ವೇನ್ರಿ ಶಾಸಕರಾಗಿ? ಇದು ಏನು ಹೊಸದ? ಇದು ಕುಮಾರಸ್ವಾಮಿ ಅವರು ಹೇಳ್ತಾರೆ, MLC ಚುನಾವಣೆ ಅಡ್ಡ ಮತದಾನ ಆಯಿತು, ನಾನೇನು ದಡ್ಡ ಅಲ್ಲ, ನನ್ಗೆ ಗೊತ್ತಿತ್ತು ನಾವು ಸೋಲ್ತೀವಿ ಅಂತ, ನಾನೊಂದು ಪರೀಕ್ಷೆ ಮಾಡೋದಕ್ಕೆ ಹಾಕಿದ್ದೆ ಅನ್ನುವಂಥದ್ದು ಹೇಳ್ತೀರಾ? ಪರೀಕ್ಷೆ ಆಯ್ತಲ್ವಾ? ಈಗ ನೀವು ನಂಬ್ತೀರಾ ಇದನ್ನ? ಈಗ ನೋಡಿ, ಅವರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಅವರೇ ಈಗ ಮಾತಾಡಿದ್ರೆ ಅಂದ್ರೆ ಅವ್ರ ಚಾಣಕ್ಷತೆ ಮತ್ತೆ ರಾಜಕೀಯ ಪ್ರಬುದ್ಧತೆ ಎಷ್ಟಿದೆ ಅಂತ ತೋರಿಸ್ತಾರೆ. ಯಾರ ಸೋಲಿಕ್ಕೆ ಹಾಕ್ತಾರ ಯಾರನ್ನ? ಅಂದ್ರೆ ಟೆಸ್ಟ್ ಮಾಡೋದಂದ್ರೆ ಅವ್ರ ಶಾಸಕರ ಮೇಲೆ ನಂಬಿಕೆ ಇರ್ಲಿಲ್ವಾ? ಮತ್ತೆ ಈಗ ನಂಬಿಕೆ ಇರಲಿಲ್ಲ ಅಂದ್ರೆ ಇಳಿಸಬಾರ್ದಾಗಿತ್ತು. ಅಪನಂಬಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ನೀವು ತಂತ್ರ ಮಾಡಿದ್ರೆ ಅಂತ ಅವರ ಮೈತ್ರಿ ಮುರಿದಾಕ್ಬೇಕು. ನೋಡಿ, ಆಯ್ತು, ಬಂದ್ ಹೇಳ್ಬಿಡ್ರಿ. ಬಿಜೆಪಿ JDS ಅವರು ಜೊತೆಗೆ ಬಂದು ಲೋಕಲ್ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ, GBA ನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಡ್ಲಿ. ಇವರು ಮೈತ್ರಿ ಸರ್ಕಾರ ಹೆಂಗಿದೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಇದ್ರ ಯಾವ ದಿಶೆನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ. ನಿಮ್ಗೆ ನೆನಪಿದ್ಯಾ? ಈಗ 1-2 ತಿಂಗಳ ಹಿಂದೆ ಶ್ರೀ ದೇವೇಗೌಡರು ಏನ್ ಹೇಳಿದ್ರು? ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ತಾರೆ, ಅದಕ್ಕೆ ಒಪ್ಪಿಗೆ ಕೊಟ್ಟಿರೋದು ಯಾರು? ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಅವರು. ವಿಜಯೇಂದ್ರ ಅವರು ಇದ್ರ ಬಗ್ಗೆ ಬಾಯ್ ಬಿಟ್ರ? ಅಶೋಕ್ ಅವರು ಬಾಯ್ ಬಿಟ್ರ? ಯಾರು ಆಳ್ಮಕ್ಳು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಪರಿಷತ್ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಎಷ್ಟು ಕೊಡಬೇಕು ಅನ್ನೋದಕ್ಕೆ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಎಲ್ಲಿ ಅಕ್ರಮ ಏನಾಗಿದೆ? ಅಲ್ಲ ಸರ್, ಸರ್ಕಾರ 50 ರೂಪಾಯಿ ಲಂಚ 50 ಕೋಟಿ 50 ಕೋಟಿ 60 ಕೋಟಿ ಆಫರ್ ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ ತಗೊಂಡು ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ. ನೋಡಿ ಇವರೇ, ನಾವು ವೋಟ್ ಚೋರಿ ಬಗ್ಗೆ ಮಾತಾಡ್ದ? ನಾವೆಲ್ಲರೂ ಮಾತಾಡೋದು? ನಾವು ದಾಖಲೆಗಳು ಮುಂದಿಟ್ಟುಕೊಂಡು ಮಾತಾಡಿದೀವಲ್ಲ. ನೋಡಿ, ನಿಮ್ಮ ಶಾಸಕರ ನಂಬಿಕೆ ನೀವು ಗಳಿಸ್ಲಕ್ಕಾಗಿಲ್ಲ ಅಂದ್ರೆ ನಮ್ಮ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಲೀಡರ್ಶಿಪ್ ಬಗ್ಗೆ, ನಿಮ್ಮ ನಾಯಕತ್ವದ ಬಗ್ಗೆ ನಿಮ್ಮ ಶಾಸಕರಿಗೆ ಅನುಮಾನ ಇದ್ರೆ ಅದಕ್ಕೆ ಕಾಂಗ್ರೆಸ್ ಹೆಂಗೆ ಹೊಣೆಗಾರಿಕೆ ತಗೋಬೇಕು? ನಾವ್ಯಾಕೆ ಅದ್ರ ಬ್ಲೇಮ್ ತಗೋಬೇಕು? ಹೌ ಆರ್ ವಿ ರೆಸ್ಪಾನ್ಸಿಬಲ್ ಇನ್ ಎನಿವೇ? ಈಗ ಎಲ್ಲ ಚೆನ್ನಾಗಿದೆ, ನಾವು 2ನೇ ಅಭ್ಯರ್ಥಿ ಹಾಕಿದೀವಿ, ಅವ್ರ ಕಡೆಯಿಂದ ಒಂದು ಅಭ್ಯರ್ಥಿ ಹಾಕಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ಗಳು ಏನಿತ್ತು? ಎಲ್ಲ ಲೀಡರ್ದು ನಮ್ಗೆ ಕೇಳೇ ಹಾಕಿದ್ದಾರೆ, ನಮ್ಗೆ ಕೇಳೇ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಿರ್ಲಿಲ್ವಾ ಇವರಿಗೆ? ಅಂದ್ರೆ ಶಾಸಕರದ ನಾಡಿ ಮಿಡ್ತಾ ಇವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ. ಅವರ ಮನಸ್ಸಿನಲ್ಲಿ ಏನಿದೆ ಅಥವಾ ಅವರ ಏನು ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಗೆ ಅಸಮಾಧಾನ ಇದೆ ಅಂದ್ಬಿಟ್ಟು ಕೇಳ್ತಾ ಇಲ್ಲ ಅಲ್ಲ. ಅಂದ್ರೆ ಯತ್ನಾಳ್ ಅವ್ರು ಹೇಳ್ತಾ ಇರೋದು ನಿಜ. ಇವರಿಬ್ಬರ ನಾಯಕತ್ವ ಇಲ್ಲ, ಸರಿ ಇಲ್ಲ. ನಾರಾಯಣ ಸ್ವಾಮಿ ಚೆಲುವಾದಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಈ 3 ಜನ ಇರೋ ತನಕ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಏನು ಅವ್ರ ಶಾಸಕರು ಹೇಳ್ತಾ ಇದ್ದಾರೆ, ಅದು ಈಗ ತೋರಿಸ್ಬಿಟ್ಟಿದ್ದಾರೆ ಮತದಾನದಲ್ಲಿ. ಅದಕ್ಕೆ ನಮಗೇನ್ ಸಂಬಂಧ? ಬಿಜೆಪಿ ನಾಯಕರಿಗೆ ಸಮನ್ಸ್ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ ಅವರೇ. ಈಗ ಅವ್ರಿಗೆ ಸಮನ್ಸ್ ಬಂದ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಅವರು ಏನ್ ರಾಜೀನಾಮೆ ಕೇಳಕ್ಕೆ ಕರೆದಿರ್ಬೇಕು, ನನಗೇನ್ ಗೊತ್ತು? ನನಗೆ ಗೊತ್ತಿಲ್ಲ. ನೋಡಿ ಇವರೇ, ಮಾಸ್ಟರ್ ಸ್ಟ್ರೋಕು ಕೊಟ್ಟಿಲ್ಲ, ಹಾರ್ಟ್ ಸ್ಟ್ರೋಕು ಕೊಟ್ಟಿಲ್ಲ ನಾವು, ಆಯ್ತಾ? ನಾವು ಈಗ ಅವರೆಲ್ಲ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನ ಆಯ್ತು ಅವರು ಕೂಡ ಬಂದು ನಿಮ್ ಮುಂದೆ ಹೇಳಿದ್ದಾರೆ, ಇಲ್ಲ ನಾವು NDA ಅಭ್ಯರ್ಥಿಗೆ ಹಾಕಿದ್ದು ಅಂತ. ಮತ್ತೆ ಎಲ್ಲೋಯ್ತು? ನಮ್ಗೆ ಹೆಂಗ್ ಬಂತು? ಎಲ್ಲಾನು ವಿಡಿಯೋಗ್ರಾಫ್ ಆಗಿದೆ ಅಲ್ವಾ? ಎಲ್ಲಾನು ಲಿಖಿತ ಮೂಲಕನೇ ಹಾಕಿರೋದಲ್ಲ ಮತದಾನ. ಸೊ ಇದು ನಮಗೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರೋದು, ಬಿಜೆಪಿನಲ್ಲಿ ಕೇಳಬೇಕಾಗಿತ್ತು. ಯಾಕೆ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ 3 ಜನದ ನಾಯಕತ್ವದಲ್ಲಿ ನಿಮ್ಮ ಶಾಸಕರಿಗೆ ನಂಬಿಕೆ ಇಲ್ಲ?